ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಾಜ್ ತಿಪ್ಪಿಟಿ. ಸ್ನೇಹಿತರೆ, ಮಳವಳ್ಳಿ ಎಂ ಮಹದೇವ ಸ್ವಾಮಿ ರವರ ಧ್ವನಿ ಅನುಕರಣೆ ಮಾಡ್ತಾ ಇದ್ದೇನೆ. ಅವರು ನಮಗೆ ಮಾನಸ ಗುರುಗಳು. ಇವರ ಒಂದು ಧ್ವನಿ ಅನುಕರಣೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿ ಮಳವಳ್ಳಿ ಎಂ ಮಹದೇವ ಸ್ವಾಮಿ ರವರ ಧ್ವನಿಯ ಅನುಕರಣೆ. ಈ ಕಂಸಾಳೆ ಮಾದಪ್ಪ ಕೊಟ್ಟಿರ್ತಕ್ಕಂಥ ವರ, ನಮಗೆ ಮಾದಪ್ಪ ಕೊಟ್ಟಿರ್ತಕ್ಕಂಥ ಈ ಜೋಳಿಗೆ ಇದೆಯಲ್ಲ, ಈ ಮಲೆ ಮಹದೇಶ್ವರರು ಉತ್ತರ ದೇಶವನ್ನ ಬಿಟ್ಟು ಕನ್ನಡ ರಾಜ್ಯಕ್ಕೆ ಸ್ವಾಮಿ ಬರಬೇಕಾದ್ರೆ ಈ ಬೇವರಟ್ಟಿ ಕಾಳಬಿ ಬರ್ತಕ್ಕಂಥವಳು ಕಾಳಬರಿಗೆ ಊಟ ಮಾಡ್ತಕ್ಕಂಥವು ಬಹಳ ತೊಂದರೆಯಾಗಿತ್ತು. ಕಷ್ಟಪಡುವಂತ ಊಟಕ್ಕೂ ಕೂಡ ಇಲ್ಲತಕ್ಕಂಥ ಸಂದರ್ಭದಲ್ಲಿ ತಿಪ್ಪೆ ಮೇಲಿರ್ತಕ್ಕಂಥ ಬಟ್ಟೆಯನ್ನು ತೆಗೆದು ಅದಕ್ಕೆ ಮೂತಾಳದ ನಾರು ತೆಗೆದು ಅದಕ್ಕೆ ಮಾನವ ರಕ್ಷಣೆಗೋಸ್ಕರ ಮಾಡಬೇಕಾದ್ರೆ ಮಾದಪ್ಪ ಅವಳಿಗೆ ಭಾಗ್ಯ ಕೊಡ್ತಾರೆ. ಯಾರಿಗೆ? ಬೇವರಟ್ಟಿ ಕಾಳಮ್ಮನವರಿಗೆ. ಆದ್ರೆ ಅವಳಿಗೆ ಭಾಗ್ಯ ಬಂದಾಗ ಮಾದಪ್ಪನವರು, ನಾನು ನಿನ್ನ ಮನೆಗೆ ಎಳ್ಳು ಭಿಕ್ಷೆಗೆ ಬರ್ತೀನಿ ತಾಯಿ, ಆ ಎಳ್ಳು ಭಿಕ್ಷೆಗೆ ಬಂದಾಗ ನಿನ್ನವರಿಗೆ ಎಳ್ಳು ಭಿಕ್ಷೆಯನ್ನು ಕೊಡಬೇಕು ಅಂತ ಕೇಳಿ ಕೊಡ್ತಾರೆ. ಸ್ವಾಮಿ ಆವಾಗ ಇವಳಿಗೆ ಸಂಪತ್ತು ಐಶ್ವರ್ಯದಲ್ಲಿ ಬಾಳಿಸಬೇಕಾದ್ರೆ ಅವರು ಮಾದಪ್ಪನವರು ಅವಳ ಮನೆಗೆ ಎಳ್ಳು ಭಿಕ್ಷೆಗೆ ಹೋದಾಗ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಬಳಿಯ ಗುರುಲಿಂಗಯ್ಯ ದಯ ಮಾಡೋ. ಆದಿ ಒಳಗಳ ಜ್ಯೋತಿ, ನೀತಿ ಒಳಗಳ ಜ್ಯೋತಿ, ಸತ್ತ ಮಲೆಯ ಜ್ಯೋತಿ, 18 ಜ್ಯೋತಿ, ಮನೆಯೊಳಗಳ ಜ್ಯೋತಿ ನನ್ನಪ್ಪ ಪರಂಜ್ಯೋತಿ ಗುರುವೇ ಲಿಂಗಯ್ಯ ನೀವೇ ಬನ್ನಿ.